अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। ಶ್ರೀಮನ್ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ನಾವು 74 ಅಧ್ಯಾಯಗಳನ್ನ ಮುಗಿಸಿದ್ದೇವೆ. ಭಗವದ್ಜ್ಞಾನ ಪರ್ವದಲ್ಲಿ 5 ಅಧ್ಯಾಯಗಳು ಮುಗಿಯಿತು. ಅಂದ್ರೆ ಲೋಕದೃಷ್ಟಿಯನುಸಾರೇಣ ನಿನ್ನೆ ಅನುಸಂಧಾನ ಮಾಡಿದ ಹಾಗೆ ಲೋಕದೃಷ್ಟಿಯನ್ನ ಇಟ್ಟುಕೊಂಡು ಲೋಕ ನೀತಿಯನ್ನ ಅನುಸರಣೆ ಮಾಡ್ತಾ ಭೀಮಸೇನ ಯುದ್ಧ ಬೇಡ, ದುರ್ಯೋಧನನ ಹತ್ತಿರಕ್ಕೆ ನಾವು ಜಾಸ್ತಿ ಹೋಗೋದು ಬೇಡ, ಅಂದ್ರೆ ಅವನ ಅಂಡರ್ನಲ್ಲೇ ದುರ್ಯೋಧನನ ಕೆಳಗೆ ನಾವು ಬದುಕಿರ್ತೇವೆ, ಆ ರೀತಿ ವ್ಯವಸ್ಥೆ ಮಾಡುವಂತ ಕೃಷ್ಣದೇವರಿಗೆ ಹೇಳಿದಾಗ ಕೃಷ್ಣದೇವರು ಭೀಮನ ಮತವನ್ನ ತಿಳಿದವರು. ಅಂದ್ರೆ ಭೀಮನ ಬಲ ಎಂಥದ್ದು, ಭೀಮ ಯಾವುದಕ್ಕಾಗಿದ್ದಾನೆ ಅನ್ನೋದ್ರ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡಿರತಕ್ಕಂಥವ್ರು ಕೃಷ್ಣದೇವರಾದ್ದರಿಂದ ಭೀಮ ಯಾಕೆ ಈ ರೀತಿ ಅಂದ್ರೆ ಯಾವಾಗಲೂ ಯುದ್ಧದ ವಿಷಯದಲ್ಲೇ ಮಾತಾಡ್ತಾ ಇದ್ದಂಥವನು ಈಗ ಸಡನ್ ಆಗಿ ಯುದ್ಧ ಬೇಡ ಅಂತ ಹೇಳ್ತಾನೆ ಅಂದ್ರೆ ಕಾರಣ ಬೇರೆ ಇದೆ. ಅದು ಲೋಕನೀತಿ ಮಾತ್ರ ಅನ್ನೋದೊಂದು ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ಕೊಟ್ರು ಅಂತ ನೆನ್ನೆ ಕೇಳಿದ್ವಿ. ಅಲ್ಲಿಂದ ಇನ್ನು ಮುಂದಕ್ಕೆ ಅದೇ ಆ ನಿರ್ಣಯದ ವಾಕ್ಯ ನೋಡಿ ಮಹಾಭಾರತಕ್ಕೆ ಹೋಗೋಣ. ವಧಂ ತೇಷಾಂ ಧರ್ಮಮೇವ ಲೋಕೆ ಖ್ಯಾಪಯಿತುಂ ಹರಿಹಿ ಆಕ್ಷಿಪನ್ನಿವ ಭೀಮಂ ತಂ ಯುದ್ಧಾಯ ಪ್ರೇರಯ ದೃಢಂ ಅಂತ ಆಚಾರ್ಯರು ಹೇಳುವಾಗ ದುರ್ಯೋಧನಾದಿಗಳನ್ನ ಸಂಹಾರ ಮಾಡುವಂಥದ್ದು ಸನಾತನವಾದಂತಹ ಧರ್ಮವೇ. ಕಲಿಯೇ ಮೊದಲಾದಂತಹ ಅಸುರರೆಲ್ಲ ದುರ್ಯೋಧನಾದಿಗಳ ರೂಪದಲ್ಲಿ ಬಂದು ಭೂಮಿಗೆ ಭಾರಭೂತರಾಗಿದ್ದಾರೆ. ಆದ್ದರಿಂದ ಅದು ಧರ್ಮ, ಅವರನ್ನ ಸಂಹಾರ ಮಾಡೋ ಧರ್ಮ ಅನ್ನೋದನ್ನ ತೋರಿಸ್ಕೊಡ್ಬೇಕು. ಅದಕ್ಕಾಗಿ ಕೃಷ್ಣ ಏನ್ ಮಾಡ್ತಾನೆ, ಭೀಮನನ್ನ ಆಕ್ಷೇಪ ಮಾಡುವಂತೆ ಮಾಡಿ, ಅಂದ್ರೆ ಆಕ್ಷಿಪನ್ ಇವ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ ಶ್ರೀಮದಾಚಾರ್ಯರು. ಇವ ಶಬ್ದ ಅಂತ ಅನ್ನೋದು ಆಕ್ಷೇಪ ಮಾಡಿದಂತೆ. ಆಕ್ಷೇಪ ಮಾಡಿದ ಅಂದ್ರೆ ಆಕ್ಷೇಪ ಮಾಡಿದ ಅಂದ್ರೆ ಹರಿವಾಯುಗಳಲ್ಲಿ ಪರಸ್ಪರ ಸೌಮನಸ್ಯ ಇಲ್ಲ ಅಂತ ಆಗುತ್ತೆ, ಅದು ಮೂಲ ಪ್ರಮೇಯಕ್ಕೆ ವಿರುದ್ಧ. ಅದರಿಂದ ಇಲ್ಲಿ ಕೃಷ್ಣ ಭೀಮನನ್ನ ಆಕ್ಷೇಪ ಮಾಡಿದ ಅಂತ ನಿನ್ನೆ ಪಾಠದಲ್ಲಿ ಬಂತು. ಅಂದ್ರೆ ಆಕ್ಷಿಪನ್ ಇವ, ಅಲ್ಲಿ ಇವ ಶಬ್ದವನ್ನ ಪ್ರಯೋಗ ಮಾಡಿರೋದ್ರಿಂದ ಆಕ್ಷೇಪ ಮಾಡಿದಂತೆ ಭೀಮನನ್ನ ದೃಢವಾಗಿ ಯುದ್ಧಕ್ಕೆ ಪ್ರೇರಣೆಯನ್ನ ಮಾಡಿದ. ಅಂದ್ರೆ ಕೃಷ್ಣದೇವರ ಅಭಿಪ್ರಾಯ ಏನು ಅಂತ ಭೀಮಸೇನ ದೇವರಿಗೆ ಗೊತ್ತಿದೆ. ಅದನ್ನ ತಿಳಿದು ಭೀಮಸೇನ ಏನ್ ಮಾಡ್ತಾನೆ, ಅಲ್ಲಿದ್ದ ಎಲ್ಲ ರಾಜರ ಮಧ್ಯದಲ್ಲಿ ತನ್ನ ಬಲ ಏನು, ನಾನು ಸುಮ್ಮನೆ ಲೋಕನೀತಿಗಾಗಿ ಹೇಳಿದ್ದಷ್ಟೇ, ನನ್ನ ಬಲ ಏನು ಅನ್ನೋದನ್ನ ಹೇಳ್ತೀನಿ ಅಂತ ಭೀಮ ಹೇಳ್ತಾನೆ. ಅಂದ್ರೆ ನಮ್ಮ ಬಲವನ್ನ ನಾವು ಹೇಳ್ಕೊಳ್ಳೋದು ತಪ್ಪಲ್ವಾ, ಅದು ಅಹಂಕಾರ ಆಗುತ್ತಲ್ವಾ ಅಂತ ಮತ್ತೊಂದು ಪ್ರಶ್ನೆ ಬರುತ್ತಲ್ಲಿ. ಅದಕ್ಕೆ ನಿರ್ಣಯ ಆಚಾರ್ಯ ಹೇಳ್ತಾರೆ, ನಮ್ಮ ಸ್ವರೂಪ ಯಥಾ ಸ್ವರೂಪ ವಿಜ್ಞಾನಂ ಆತ್ಮನ್ಯಪಿನ ದೋಷ ಭಾಕ್ ಅನ್ನುವ ಪ್ರಮಾಣಾನುಸಾರವಾಗಿ ನಮ್ಮ ಸ್ವರೂಪದ ಜ್ಞಾನ ನಮಗೆ ಪೂರ್ಣವಾಗಿದ್ರೆ, ಅಂದ್ರೆ ನಮ್ಮ ಸ್ವರೂಪ ನಮಗೆ ಪೂರ್ಣವಾಗಿ ಏನು ಅಂತ ಗೊತ್ತಿದ್ರೆ ಅದರ ಬಗ್ಗೆ ಹೇಳ್ಕೊಳ್ಳೋದು ದೋಷಕ್ಕೆ ಕಾರಣ ಆಗೋದಿಲ್ಲ ಅಂತ. ನಮ್ಮ ಸ್ವರೂಪದ ಬಗ್ಗೆ ನಮಗೇನು ಗೊತ್ತಿಲ್ಲದೆ ನಾವು ತಲೆಹರಟೆ ಮಾತಾಡಿದ್ರೆ ಅದು ದೋಷ ಆಗುತ್ತೆ. ನಮ್ಮ ಸ್ವರೂಪದ ಬಗ್ಗೆ ಪೂರ್ಣವಾಗಿ ನಾವು ತಿಳ್ಕೊಂಡು ಮಾತಾಡಿದಾಗ ಅದು ದೋಷ ಆಗೋದಿಲ್ಲ ಅಂತ. ಅದು ವಾಯುದೇವರಿಗೆ ಅವರ ಸ್ವರೂಪ ಜ್ಞಾನ ಯಾವಾಗಲೂ ಪೂರ್ಣವಾಗಿರುತ್ತೆ. ಆದ್ದರಿಂದ ಅವರು ಮಾತಾಡಿದ್ರಲ್ಲಿ ಯಾವುದೇ ದೋಷ ಇಲ್ಲ ಅಂತ ನಾವು ಚಿಂತನೆ ಮಾಡಬೇಕು. ಇಷ್ಟು ತಿಳ್ಕೊಂಡು ಇನ್ನು ಮಹಾಭಾರತದ ವಾಕ್ಯಗಳನ್ನ ಅನುಸಂಧಾನ ಮಾಡೋದಾದ್ರೆ ವೈಶಂಪಾಯನರು ಹೇಳ್ತಾರೆ, ತಥೋಕ್ತೇ ವಾಸುದೇವೇನ ನಿತ್ಯಮನ್ಯುರಮರ್ಷಣಃ ಸದಶ್ವವತ್ ಸಮಾಧಾಯ ಬಭಾಷೆ ತದನಂತರಂ ಅನ್ಯಥಾ ಮಾಂ ಚಿಕೀರ್ಷಂತಂ ಅನ್ಯಥಾ ಮನ್ಯಸೇಚ್ಯುತ ಪ್ರಣೀತ ಭಾವಮತ್ಯರ್ಥಂ ಯುಧಿ ಸತ್ಯಪರಾಕ್ರಮಂ ವೇತ್ಸಿ ದಾಶಾರ್ಹ ಸತ್ವಂ ಮೇ ದೀರ್ಘಕಾಲಂ ಸಹೋಷಿತಃ ಉತ ವಾಮಾನ್ ನ ಜಾನಾಸಿ ಪ್ಲವದ್ ಹ್ರದಮಿವಾಲ್ಪವತ್ ತಸ್ಮಾದನಭಿರೂಪಾಭಿಃ ವಾಗ್ಭಿರ್ಮಾಂ ತ್ವಂ ಸಮಾರ್ಚ್ಛಸಿ ಕಥಂ ಹಿ ಭೀಮಸೇನಂ ಮಾಂ ಜಾನನ್ ಕಶ್ಚನ ಮಾಧವ ಬ್ರೂಯಾದ ಪ್ರತಿರೂಪಾಣಿ ಯಥಾ ಮಾಂ ವಕ್ತುಮರ್ಹಸಿ
ತಸ್ಮಾದಿದಂ ಪ್ರವಕ್ಷ್ಯಾಮಿ ವಚನಂ ವೃಷ್ಣಿನಂದನ ಆತ್ಮನಃ ಪೌರುಷಂ ಚೈವ ಬಲಂಚನ ಸಮಂ ಪರೈಃ ಸರ್ವಥಾ ಅನಾರ್ಯ ಕರ್ಮೈತತ್ ಪ್ರಶಂಸಾ ಸ್ವಯಮಾತ್ಮನಃ ಅತಿವಾದಾಪವಿದ್ಧಸ್ತು ವಕ್ಷ್ಯಾಮಿ ಬಲಮಾತ್ಮನಃ ಪಶ್ಯೇ ಮೇ ರೋದಸಿ ಕೃಷ್ಣ ಯಯೋರಾಸನ್ನಿಮಾಃ ಪ್ರಜಾಃ ಅಚಲೇ ಚ ಪ್ರತಿಷ್ಠೆ ಚಾಪ್ಯನಂತೆ ಸರ್ವಮಾತರೌ ಯದಿ ಮೇ ಸಹಸಾ ಕೃಷ್ಣೇ ಸಮೇ ಯಾತಾಂ ಶಿಲೆ ಇವ ಅಹಮೇತೆ ನಿಗೃಹೀಯಾಂ ಬಾಹುಭ್ಯಾಂ ಸಚರಾಚರೆ ಪಶ್ಯೈತದಂತರಂ ಬಾಹ್ವೋಃ ಮಹಾಪರಿಘಯೋರಿವ ಯಯೇತೌ ಪ್ರಾಪ್ಯ ಮುಚ್ಯೇತ ನತಂ ಪಶ್ಯಾಮಿ ಪೂರುಷಂ. ಭೀಮ ಹೇಳ್ತಾನೆ ನೋಡಿ. ಅಂದ್ರೆ ನಾನ್ ನಿರ್ಣಯದ ವಾಕ್ಯವನ್ನು ಮೊದಲೇ ಯಾಕೆ ಹೇಳಿದೆ ಅಂದ್ರೆ, ಭೀಮ ಕೃಷ್ಣನನ್ನ ಆಕ್ಷೇಪ ಮಾಡುವಂತೆ ಮಾತಾಡ್ತಾರೆ. ಆದ್ದರಿಂದ ಕೃಷ್ಣ ಭೀಮರಲ್ಲಿ ಪರಸ್ಪರ ಐಕಮತ್ಯ, ಅಂದ್ರೆ ಕೃಷ್ಣನ ಮನಸ್ಸಲ್ಲಿ ಏನಿದೆ ಅಂತ ಭೀಮನಿಗೆ ಗೊತ್ತಿದೆ, ಭೀಮನ ಮನಸ್ಸಿನಲ್ಲಿ ಏನಿದೆ ಅಂತ ಕೃಷ್ಣದೇವರಿಗೆ ಗೊತ್ತಿದೆ. ಆದ್ದರಿಂದ ಅವರಿಬ್ಬರಿಗೂ ಭಿನ್ನ ಮತ ಇಲ್ಲ. ಆದ್ದರಿಂದ ಅದನ್ನು ನಾವು ನಿರ್ಣಯಾತ್ಮಕವಾಗಿ ಮೊದಲು ತಿಳ್ಕೊಂಡು ಅಲ್ಲಿಂದ ಮುಂದೆ ಬರೆದ್ರೆ ಸಮಸ್ಯೆ ಇರೋದಿಲ್ಲ. ಯಾವಾಗ ಕೃಷ್ಣ, ನಾವು ನಿನ್ನೆ ಕೇಳಿದ ಹಾಗೆ ಸುಮಾರು ಭೀಮನ ವಿಷಯದಲ್ಲಿ ಮಾತಾಡಿದನೋ, ಅದನ್ನ ಕೇಳಿದಂತಹ ಭೀಮ ಸಮಾಧಾನಕ್ಕೆ ಅಂದ್ಕೊಂಡ. ಅವನು ಯಾವಾಗ್ಲೂ ಕೋಪಿಷ್ಠ. ಅಂದ್ರೆ ಯವರ ಕೋಪ, ಅವನಿಗೆ ಕೋಪ ಭರಿಸ್ಕೊಳ್ಬೇಕು ಅಂತಿಲ್ಲ. ಭೀಮನಿಗೆ ಕೋಪ ಅನ್ನೋದು ಸಹಜವಾಗಿದೆ. ಆ ಕೋಪ ಅನ್ನೋದು ಮತ್ತೆ ದೋಷ ಆಗಿತ್ತಲ್ವಾ ಅನ್ನೋ ಪ್ರಶ್ನೆಗೆ, ಆ ಕೋಪ ಯಾರ ಮೇಲೆ ಅಂತ, ಅದು ಸಾತ್ವಿಕವಾದದ್ದೋ ತಾಮಸವಾದದ್ದೋ ಅಂತ ಪ್ರಶ್ನೆ. ತಾಮಸವಾದಂತಹ ಕೋಪವನ್ನು ವಾಯುದೇವರು ಮಾಡುವಂಥವರಲ್ಲ. ಆದ್ದರಿಂದ ಭೀಮ ಯಾವ ರೀತಿಯಾದ ಕೋಪವನ್ನು ಮಾಡ್ತಾ ಇದ್ದಾನೆ? ಕಲಿಯೇ ಮೊದಲಾದ ಅಸುರರ ಮೇಲೆ ಕೋಪ ಅವನಿಗೆ. ಕೃಷ್ಣನ ದ್ವೇಷ ಮಾಡುವ ವಿಷ್ಣು ವೈಷ್ಣವರ ದ್ವೇಷಿಗಳ ಮೇಲೆ ಕೋಪ. ಆದ್ದರಿಂದ ಆ ಕೋಪ ಲೋಕಕ್ಕೆ ಕ್ಷೇಮಕರವೇ. ಆದ್ದರಿಂದ ಅಂತಹ ಕೋಪಕ್ಕೆ ಅದು ಪಾಪ ಬರೋದಿಲ್ಲ, ಅದು ಗುಣವೇ ಹೊರತು ದೋಷ ಆಗೋದಿಲ್ಲ ಅಂತ ನಾವು ಚಿಂತನೆ ಮಾಡ್ಬೇಕಿಲ್ಲಿ. ಅವ್ನು ಹೇಗಾದ ಅಂದ್ರೆ ಸದಸ್ವವತ್ ಸಮಾಧಾಯ, ಒಳ್ಳೆ ಕುದುರೆ, ಒಳ್ಳೆಯ ಕುದುರೆಯಂತ ಸಮಾಧಾನವನ್ನ ಪಟ್ಟ ಅಂತ. ಅಂದ್ರೆ ಆ ಕುದುರೆಗಳಲ್ಲೂ ಅನೇಕ ಜಾತಿಯ ಕುದುರೆಗಳು. ಅದರಲ್ಲಿ ವ್ಯವಸ್ಥೆಯನ್ನ ಸರಿಯಾಗಿ ಮಾತಾಡಿದ್ರೆ, ಸರಿಯಾಗಿ ಅದಕ್ಕೆ ನಾವು ಕನ್ವೆ ಮಾಡಿಬಿಟ್ರೆ ಆ ಕುದುರೆ ಸಮಾಧಾನಗೊಳ್ಳುತ್ತೆ. ಕೋಪದ ಕುದುರೆ ಅದರಂತೆ ಒಳ್ಳೆಯ ಜಾತಿಯ ಕುದುರೆಯಂತೆ ಕೋಪಗೊಂಡಿದ್ರು ಕೂಡ ಸಮಾಧಾನವನ್ನ ಹೊಂದಿದ ಭೀಮಸೇನ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಏನು ಅಚ್ಯುತ, ನಾಶರಹಿತವಾದ ಬಲಜ್ಞಾನಾದಿಗಳಿಂದ ಕೂಡಿದ ಕೃಷ್ಣ ಅನ್ನುವ ಅರ್ಥದಲ್ಲಿ ಮಾತಾಡ್ತಾನೆ. ಅಚ್ಯುತ, ಯಾಕಪ್ಪ ನನ್ನ ಮಾತನ್ನ ನೀನು ಅನ್ಯಥಾ ತಿಳ್ಕೊಳ್ತಾ ಇದ್ದಿ? ನಾನು ಹೇಳಿದ್ದೇನು, ನೀ ಅರ್ಥ ಮಾಡ್ಕೊಂಡಿದ್ದೇನು? ಅದರಿಂದ ನನ್ನ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೆ ನೀನು, ನನ್ನ ಜೊತೆ ತುಂಬಾ ವಾಸ ಮಾಡಿದ್ದಿ, ನನ್ನ ಬಲ ಏನು ಅಂತ ನಿನಗೆ ಪೂರ್ಣವಾಗಿ ಗೊತ್ತಿದೆ. ಹಾಗಿರುವಾಗ ನೀನ್ ಯಾಕೆ ಅತ್ಯಂತ ಕ್ರೂರವಾದ ಮಾತನ್ನಾಡಿ ನನ್ನ ಮನಸ್ಸಿಗೆ ಹಿಂಸೆ ಕೊಡ್ತಾ ಇದ್ಯಾ? ನೋಡಿ, ಇದೆಲ್ಲ ಮಾತು ಕೇಳಿದಾಗ ಕೃಷ್ಣ ಭೀಮರಿಗೆ ಅಭಿಪ್ರಾಯ ಭೇದ ಇದೆಯೇನೋ ಅನ್ಸುತ್ತೆ. ಅದಕ್ಕೆ ನಿರ್ಣಯ ಮಾಡಿದ ಆಚಾರ್ಯರು. ಈ ಭಾಗವನ್ನು ನೋಡುವಾಗ ಕೃಷ್ಣ ಭೀಮರಿಗೆ ವೈಮನಸ್ಯ ಇಲ್ಲ, ಅಭಿಪ್ರಾಯ ಭೇದ ಇಲ್ಲ ಅನ್ನೋದನ್ನ ನಾವು ತಿಳಿದು ಚಿಂತನೆ ಮಾಡಬೇಕು ಅನ್ನುವ ದೃಷ್ಟಿ ನಿರ್ಣಯ ಕೊಟ್ಟಿದ್ದ ಆಚಾರ್ಯರು. ಇದರಿಂದ ನೀ ಏನ್ ಮಾಡ್ತಾ ಇದ್ದಿ? ಭೀಮಸೇನ ಎಂಥವನು ಅಂತ ನಿನಗೆ ಗೊತ್ತಿದೆ, ಗೊತ್ತಿದ್ದು ಕೂಡ ನೀನ್ ಈ ತರ ಮಾತಾಡ್ತಾ ಇದೆಯಲ್ಲ, ಇದು ಸರಿ ಕಾಣ್ತಾ ಇಲ್ಲ. ನನಗೆ ಯಾವ ಮಾತು ಅನುರೂಪ ಅಲ್ಲೋ ಅನನುಗುಣವಾದ, ಭೀಮನ ಬಲಕ್ಕೆ ಅನುಗುಣವಲ್ಲದ, ಅನುರೂಪವಲ್ಲದ ಮಾತುಗಳನ್ನು ನೀನು ಆಡ್ತಾ ಇದ್ದಿ. ಆದ್ದರಿಂದ ನಾನು ಮಾತನ್ನ ಆಡಬೇಕಾಗಿ ಬಂದಿದೆ. ಅದಕ್ಕಾಗಿ ನಾನು ಕೂಡ ಮಾತನ್ನಾಡ್ತೇನೆ. ಎಂತೆಂಥ ವಾಕ್ಯಗಳಾಡ್ತಾನೆ ಭೀಮ. ಅವನೇ ಹೇಳ್ತಾನೆ, ಆತ್ಮ ಪ್ರಶಂಸೆ ಅಂತನ್ನೋದು ಸಜ್ಜನರ ಕೆಲಸ ಅಲ್ಲ. ಸರ್ವಥಾ ಅನಾರ್ಯ ಕರ್ಮ ಏತತ್ ಪ್ರಶಂಸಾ ಸ್ವಯಮಾತ್ಮನಃ. ನಮ್ಮ ಬಗ್ಗೆ ನಾವೇ ಹೊಗಳಿಕೊಳ್ಳೋದು
ಅದು ಅನಾರ್ಯ ಕರ್ಮ. ಆರ್ಯ ಅಂದ್ರೆ ಸಜ್ಜನರು, ಅನಾರ್ಯ ಅಂದ್ರೆ ದುಷ್ಟರು. ದುಷ್ಟರು ಮಾಡುವಂತಹ ಕೆಲಸ ಅದು ಆತ್ಮ ಪ್ರಶಂಸಾ ಅನ್ನೋದು. ಅದರಿಂದ ಅದನ್ನ ಮಾಡಬಾರ್ದು. ಆಕ್ಚುಯಲ್ ಆಗಿ ನೀನು ನನ್ನನ್ನ ಇಷ್ಟೊತ್ತು ನಿಂದೆ ಮಾಡಿದ್ದೀಯ, ಆದ್ದರಿಂದ ಇದಕ್ಕೆ ನಿರ್ಣಯ ಬೇಕು ನೋಡಿ. ಇಲ್ಲೆಲ್ಲ ಕೃಷ್ಣ ಭೀಮನನ್ನ ಬೈದ ಅಂತ ಕಾಣುತ್ತೆ. ಆಚಾರ್ಯರ ನಿರ್ಣಯ ಇಲ್ಲ ಅಂದ್ರೆ ಈ ಕಥಾ ಭಾಗ ನಮ್ಗೆ ಅರ್ಥ ಆಗೋದಕ್ಕೆ ಬಹಳ ಕಷ್ಟ ಇದೆ. ಆದ್ದರಿಂದ ನೀ ಏನ್ ಮಾಡಿದ್ದಿ, ನನಗೆ ನಿಂದೆ, ನನ್ನ ಬಗ್ಗೆ ಅಪವಾದ ಬಂದಿದೆ, ಆದ್ದರಿಂದ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಈಗ. ಅದಕ್ಕಾಗಿ ನನ್ನ ಬಲವನ್ನ ಹೇಳ್ತೀನಿ ಕೇಳು. ಕೃಷ್ಣ ಭೀಮ ಹೇಳ್ತಾನೆ ನೋಡಿ, ಭೀಮಸೇನ ದೇವರ ಬಲ ಇಲ್ಲಿ ಹೇಳಿದ್ದೆಲ್ಲ ಕಡಿಮೆನೆ. ವಾಯುದೇವರ ಬಲ ಅಪಾರವಾದದ್ದು, ಅಪರಂಪಾರವಾದದ್ದು. ಈ ಭೂಮಿ ಸ್ವರ್ಗ ಎರಡು ಇದೆ ಅಲ್ಲ, ಆ ಭೂಮಿ ಮತ್ತು ಸ್ವರ್ಗಗಳು ಎಲ್ಲರಿಗೂ ತಂದೆ ತಾಯಿ ಇದ್ದ ಹಾಗೆ, ಅಥವಾ ಸರ್ವ ಮಾತರವು ಅಂತ ಎಲ್ಲರಿಗೂ ತಾಯಿಗೆ ಸಮಾನವಾದದ್ದು ಭೂಮಿಯು ಮತ್ತು ಸ್ವರ್ಗ. ತಾಯಿ ಇದ್ದ ಹಾಗೆ ನನ್ನ ಬಲ ಹೇಗಿದೆ ಅಂದ್ರೆ, ಆ ಸ್ವರ್ಗ ಮತ್ತು ಭೂಮಿಗಳನ್ನ ಒಟ್ಟಿಗೆ ಎಳೆದು ತಂದು ಬಿಡ್ತೇನೆ. ಎಳೆದು ತಂದು ಅದನ್ನ ಒಂದು ಕಲ್ಲಿನಂತೆ ಮಾಡಿಬಿಡ್ತೇನೆ ಅಂತ. ತರ್ಹಿ ಶಿಲೆ ಇವ ಸತ್ಯೋ ಆಯಾತ ಯಾವ ಪೃಥಿವ್ಯೌ ಸತ್ವೇನಾಕೃಷ್ಯ ಶಿಲಾದ್ವಯವತ್ ಸಂಘಟ್ಟಯಾಮಿ. ವಾದಿರಾಜ ಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ಹೇಳ್ತಾರೆ. ಅದ್ಯಾವ ಪೃಥಿವಿಗಳನ್ನ, ಸ್ವರ್ಗ ಭೂಮಿಗಳನ್ನ ಎರಡು ಕೈಗಳಲ್ಲಿ ಎಳೆದು ಒಟ್ಟಿಗೆ ಅದನ್ನ ಕುಟ್ಟಿ ಒಂದು ಕಲ್ಲಿನಂತೆ ಮಾಡಿಬಿಡ್ತೇನೆ. ನೋಡಿ ಹೇಗಿದೆ ಭೀಮಸೇನ ದೇವರ ಬಲ. ನೋಡು ನನ್ನ ತೋಳುಗಳು ಹೇಗಿದೆ ನೋಡು ಅಂತಾನೆ ಭೀಮ. ಒನಕೆ ಒನಕೆ ಇದ್ದ ಹಾಗೆ ಇದೆ. ಇದರ ಮಧ್ಯದಲ್ಲಿ ಯಾವನು ಸಿಕ್ಕಾಕೊಂಡ್ರು ಕೂಡ ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ತೋಳುಗಳ ಬಾಹುಗಳ ಮಧ್ಯದಲ್ಲಿ ಯಾರಾದ್ರೂ ಸಿಕ್ಕಾಕೊಂಡ್ರು ಅಂದ್ರೆ ಅಲ್ಲಿಂದ ಅವರಿಗೆ ಮೋಚನ, ಬಿಡಿಸಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ. ಹಿಮವಾಂಶ್ಚ ಸಮುದ್ರಶ್ಚ ವಜ್ರೀವಾ ಬಲಭಿತ್ ಸ್ವಯಂ ಮಯಾಭಿಪನ್ನಂ ತ್ರಾಯೇರನ್ ಬಲಮಾಸ್ಥಾಯನ ತ್ರಯಃ ಯುದ್ಧಾರ್ಹಾನ್ ಕ್ಷತ್ರಿಯಾನ್ ಸರ್ವಾನ್ ಪಾಂಡವೇಶ್ವ ಅತತಾಯಿನಃ ಅಧಃ ಪಾದ ತಳೇನೈತಾನ್ ಅಧಿಷ್ಠಾಸ್ಯಾಮಿ ಭೂತಳೇ ನಹಿ ತ್ವಂ ನಾಭಿಜಾನಾಸಿ ಮಮ ವಿಕ್ರಮಮಚ್ಯುತ ಯಥಾ ಮಯಾ ವಿನಿರ್ಜಿತ್ಯ ರಾಜಾನೋ ವಶಗಾಃ ಕೃತಾಃ ಅಥ ಚೇನ್ಮಾನ್ ನ ಜಾನಾಸಿ ಯಥಾ ಸೂರ್ಯಮಿವೋದಿತಂ ವಿಗಾಢೆ ಯುಧಿ ಸಂಬಾಧೆ ವೇತ್ಸ್ಯಸೇ ಮಾಂ ಜನಾರ್ದನ ಕಿಮ್ಮಾತ್ಯಧಾಕ್ಷೀ ಪರುಷೈಃ ವ್ರಣಂ ಸೂಚ್ಯೇವ ಚಾನಘ ಯಥಾ ಮತಿ ಬ್ರವೀಮ್ಯೇತತ್ ವಿದ್ಧಿ ಮಾಮಧಿಕಂ ತತಃ ದ್ರಷ್ಟಾಸಿ ಯುಧಿ ಸಂಬಾಧೆ ಪ್ರವೃತ್ತೆ ವೈಶಸೇ ಹನಿ ಮಯಾ ಪ್ರಣುನ್ನಾನ್ ಮಾತಂಗಾನ್ ರಥಿನಃ ಸಾಧಿನಸ್ತಥಾ ತಥಾಂತಕಮಿವ ಕ್ರುದ್ಧಂ ನಿಘ್ನಂತಂ ಕ್ಷತ್ರಿಯರ್ಷಭಾನ್ ದ್ರಷ್ಟಾ ಮಾಂ. ಒಂದು ಕೃಷ್ಣದೇವರ ಸನ್ನಿಧಾನದಲ್ಲಿ ಭೀಮ ಅವರ ಬಲವನ್ನ ಹೇಳ್ತಾ ಇದ್ದಾನೆ. ಒಂದು ಕಾಲ್ ಬಂದ್ಬಿಡ್ತು, ಹೊರಟೋಯ್ತು, ಸಾರಿ. ಅವನು ಹೇಳುವಂತ ಮಾತು ಹೇಗಿದೆ ನೋಡಿ, ಭೀಮನ ಮಾತುಗಳು. ಹಿಮಾಲಯ ಪ್ರದೇಶ, ಸಮುದ್ರ ಮತ್ತು ವಜ್ರವನ್ನ ಧರಿಸಿರತಕ್ಕಂತಹ ಇಂದ್ರ, ಈ ಮೂರು ಒಟ್ಟಿಗೆ ಸೇರಿದ್ರು ಕೂಡ ನನ್ನ ಕೈಯಲ್ಲಿ ಸಿಕ್ಕಾಕೊಂಡವ್ರನ್ನ ಬಿಡಿಸ್ಕೊಳ್ಲಿಕ್ಕೆ ಆಗಲ್ಲ ಅಂತಾನೆ ಭೀಮ. ಎಷ್ಟು ಇದನ್ನ ನೋಡಿದಾಗ ಭೀಮನ ಬಲದ ಅಗಾಧತೆ ಏನು ಅಂತ ಗೊತ್ತಾಗುತ್ತೆ. ಎಂಥಂಥ ದೊಡ್ಡವರು, ದೊಡ್ಡ ಶಕ್ತಿ ಅಂತ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿದೆ. ಆ ಎಲ್ಲ ದೊಡ್ಡ ಶಕ್ತಿಗಳು ಸೇರಿದ್ರೂ ಕೂಡ ನನ್ನ ಕೈಯಲ್ಲಿ ಯಾರು ಸಿಕ್ಕಾಕೊಂಡಿದ್ದಾನೆ ಅವನನ್ನ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಅಪಾರವಾಗಿರ್ತಕ್ಕಂಥ ಬಲ ನಂದು ಅಂತ ಹೇಳ್ತಾರೆ. ನಮ್ಮ ಅಣ್ಣನಿಗೆ, ಮುಖ್ಯವಾಗಿ ನಮಗೆ
ಯಾರು ವಿಶೇಷವಾಗಿ ದ್ರೋಹವನ್ನು ಮಾಡಿದ್ದಾರೆ ಅವರನ್ನ ಯುದ್ಧದಲ್ಲಿ ಭೂಮಿ ಮೇಲೆ ಹಾಕಿ ತಲೆ ತುಳಿದು ಬಿಡ್ತೀನಿ ಅವರದ್ದು ಅಂತ. ಅವರ ತಲೆಯನ್ನ ಮೆಟ್ಟಿ ಬಿಡ್ತೇನೆ ನಾನು ರಾಜರನ್ನ ಗೆದ್ದು, ಅಂದ್ರೆ ರಾಜಸೂಯಾಗ ಮಾಡುವಾಗ ದಿಗ್ವಿಜಯಕ್ಕೆ ಹೋದಾಗ ಎಲ್ಲ ರಾಜರನ್ನ ನಾನು ಗೆದ್ದಿರುವಂತದ್ದು, ಎಲ್ಲ ರಾಜರನ್ನ ಗೆದ್ದು ವಿಶೇಷವಾದಂತಹ ಸಂಪತ್ತನ್ನ ಸಂಪಾದನೆ ಮಾಡಿಕೊಂಡು ಬಂದಿದ್ದು ನಿನಗೇನು ಗೊತ್ತಿಲ್ಲದೆ ಏನಿಲ್ಲ. ಆದ್ರೂ ನೀನ್ ಈ ತರ ಮಾತಾಡ್ತಾ ಇದ್ದೀಯಾ ಅಂದ್ರೆ ಅದು ಅತ್ಯಂತ ಆಶ್ಚರ್ಯವಾಗಿರ್ತಕ್ಕಂತಹ ಸಂಗತಿ ಅಂತ ಹೇಳ್ತಾನೆ. ಒಂದು ವೇಳೆ ಅವ್ರು ಹೇಳೋದು ಕೃಷ್ಣದೇವರಿಗೆ, ಒಂದು ವೇಳೆ ನನ್ನ ಬಲದ ಬಗ್ಗೆ ನಿನಗೇನಾದ್ರೂ ಗೊತ್ತಿಲ್ಲ ಅಂದ್ರೆ, ನನ್ನ ಬಲದ ಬಗ್ಗೆ ನಿನಗೇನಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಯುದ್ಧ ಆಗತ್ತಲ್ಲ, ಅವಾಗ ನೋಡು. ಅಂದ್ರೆ ಇದೇ ಆಕ್ಷೇಪಾರ್ಹವಾದ ಮಾತುಗಳು. ನನ್ನ ಬಲದ ಬಗ್ಗೆ ನಿನಗೇನಾದ್ರೂ ಗೊತ್ತಿಲ್ಲ ಅಂದ್ರೆ ಭೀಮನಿಗೆ ಏನು ಬಲ ಇದೆ ಆ ಬಲ ಕೃಷ್ಣದೇವರಿಗೆ ಗೊತ್ತಿಲ್ಲ ಅಂತ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ನಿರ್ಣಯ ಮೊದಲು ಹೇಳಿದ್ದು, ಕೇವಲ ಲೋಕನೀತಿ ಅನುಸಾರ ಮಾಡಿ ಭೀಮನ ವಾಕ್ಯ ಹೇಳ್ತದೆ. ನನ್ನ ಬಲದ ಬಗ್ಗೆ ನಿನಗೆ ಡೌಟ್ ಇದ್ರೆ ಯುದ್ಧದಲ್ಲಿ ನೋಡಿ ಅದನ್ನ ನೀನು ಪರಿಹಾರ ಮಾಡ್ಕೊಳಪ್ಪ. ಕಿಂವಾತ್ಯ ಧಾಕ್ಷಿ ಪರುಷೈಹಿ, ಯಾಕಪ್ಪ, ಒಂದು ಕಬ್ಬಿಣದ ಸೂಜಿ ಶಾರ್ಪ್ ಆಗಿದೆ, ಆ ಸೂಜಿನ ತಗೊಂಡು ಗಾಯಕ್ಕೆ ಚುಚ್ಚು ಬಿಟ್ರೆ ಹೇಗೆ ನೋವಾಗುತ್ತೆ, ಹಾಗೆ ನೀನು ಚುಚ್ಚು ಮಾತುಗಳಿಂದ ನನ್ನ ಮನಸ್ಸಿನ ಯಾಕೆ ನೋವು ಮಾಡ್ತಾ ಇದ್ಯಾ? ನಾನು ಇಲ್ಲಿ ತನಕ ಏನ್ ನನ್ನ ಸಾಮರ್ಥ್ಯದ ಬಗ್ಗೆ ಮಾತಾಡದೆ ಅದಕ್ಕಿಂತಲೂ ಅಧಿಕವಾಗಿರ್ತಕ್ಕಂತಹ ಸಾಮರ್ಥ್ಯ ನನ್ನಲ್ಲಿದೆ, ಅದನ್ನ ನೀನ್ ನೋಡ್ತಿ ಅಲ್ವಾ? ಯುದ್ಧ ಸ್ಟಾರ್ಟ್ ಆಗುತ್ತೆ, ಯುದ್ಧ ಸ್ಟಾರ್ಟ್ ಆದ್ಮೇಲೆ ಅತ್ಯಂತ ಭಯಂಕರವಾದ ಯುದ್ಧ. ನಾನು ಎಷ್ಟು ಆನೆಗಳನ್ನ ಸಂಹಾರ ಮಾಡ್ತೇನೆ, ಎಷ್ಟು ಕುದುರೆಗಳನ್ನ ಕೊಲ್ತೇನೆ, ಆನೆಗಳ ಮೇಲೆ ಕೂತವರನ್ನ, ಕುದುರೆಗಳ ಮೇಲೆ ಕೂತವರನ್ನ, ರಥದ ಮೇಲೆ ಕೂತವರನ್ನ, ಎಷ್ಟು ಜನಗಳನ್ನ ನಾನು ಸಂಹಾರ ಮಾಡುತ್ತೇನೆ ಅನ್ನೋದನ್ನ ನೀನ್ ನೋಡು, ಆಮೇಲೆ ಮಾತಾಡ. ಯಮಧರ್ಮರಾಜ ಅವನ ಕೆಲಸನೇ ಕೊಲ್ಲೋದು. ಅಂತಹ ಯಮಧರ್ಮರಾಜನಿಗೆ ಕೋಪ ಅನ್ನೋದು ಬಂದಾಗ ಹೇಗಿರುತ್ತೆ? ಕೋಪ ಮಾಡಿಕೊಂಡ ಯಮನಂತೆ ಇರುವ ನನ್ನನ್ನ ನೋಡಿ ನೀನೇ ಆಶ್ಚರ್ಯ ಪಡ್ತೀಯ, ಎಲ್ಲ ಜನಗಳು ಅದನ್ನ ನೋಡ್ತಾರೆ. ನಮೇ ಸೀದಂತಿ ಗಾತ್ರಾಣಿ ನಚ ಮೇ ವೇಪತೆ ಮನಃ ಸರ್ವಲೋಕಾನ್ ಅಭಿಕ್ರುದ್ಧಾನ್ ನ ಭಯಂ ವಿದ್ಯತೆ ಮಮ ಕಿಂತು ಸೌಹೃದಮೇವೈತತ್ ಕೃಪಯಾ ಮಧುಸೂದನ ಸರ್ವಾನ್ ತಿತಿಕ್ಷೆ ಸಂಕ್ಲೇಶಾನ್ ಮಾಸ್ಮನೋ ಭರತಾನಶನ್. ನೀನ್ ಹೇಳ್ತಿಯಲ್ಲ ಮನಸ್ಸು ಅಲ್ಲಾಡ್ತಾ ಇದೆ, ದೇಹ ನಡುಗ್ತಾ ಇದೆ ಅಂತ, ಏನೂ ಇಲ್ಲ. ನಾನೇನು ಕುಸಿದು ಬೀಳ್ತಾ ಇಲ್ಲ, ನನ್ನ ಮನಸ್ಸಿಗೆ ಕಂಪನ ಇಲ್ಲ. ಎಲ್ಲ ಜಗತ್ತೇ ನನ್ನ ಅಪೋಸಿಟ್ ಆಗಿ ನಿಂತ್ಕೊಂಡ್ರು ಕೂಡ ನನಗೆ ಒಂದು ಸ್ವಲ್ಪವೂ ಭಯ ಅಂತನ್ನೋದು ಆಗೋದಿಲ್ಲ. ಅಷ್ಟೆಲ್ಲ ಇದ್ರೂ ನಾನು ಯಾಕೆ ಮಾತಾಡಿದೆ ಅಂತಂದ್ರೆ ಒಂದೇ ಒಂದು ಕಾರಣ, ಸೌಹಾರ್ದ. ವಂಶ ನಾಶ ಆಗದೆ ಇರ್ಲಿ, ಭರತ ವಂಶ ಹಾಳಾಗದೆ ಇರ್ಲಿ ಅನ್ನೋ ಒಂದೇ ಕಾರಣದಿಂದ ನಾನು ಮಾತಾಡದೆ ಬಿಟ್ಬಿಟ್ರೆ ನನ್ನ ಹತ್ರ ಬಲ ಇಲ್ಲ ಅಂತ ನಾನು ಮಾತಾಡಿದ್ದಲ್ಲಪ್ಪ. ಆದ್ದರಿಂದ ಒಂದು ದುಡುಕಿನ ನಿರ್ಧಾರ, ಒಂದು ಅವಿವೇಕದ ನಿರ್ಧಾರ ವಂಶವನ್ನ ನಾಶ ಮಾಡದೇ ಇರ್ಲಿ ಅನ್ನೋ ಒಂದೇ ಉದ್ದೇಶ ಅಷ್ಟೇ, ಹೊರತು ಬೇರೆ ಇನ್ನೇನು ಅಲ್ಲ ಅಂತ ಭೀಮ ಸ್ಪಷ್ಟವಾಗಿ ಹೇಳ್ತಾನೆ. ಆದ್ದರಿಂದ ಭೀಮನ ಗುಣ ಅಪಾರವಾದದ್ದು. ನಿತ್ಯಂ ಏಕಮನಸ್ಕವು, ಪ್ರತಿನಿತ್ಯದಲ್ಲಿ ಒಂದೇ ಮನಸ್ಸು. ಕೃಷ್ಣ ಭೀಮರಿಗೆ ಅವಾಗ ಹೇಳಿದ್ನಲ್ಲ, ಅಭಿಪ್ರಾಯ ಭೇದ ಅನ್ನೋದು ಯಾವ ಕಾಲದಲ್ಲಿಯೂ ಇಲ್ಲ, ನಾವದನ್ನ ಚಿಂತನೆ ಮಾಡೋ ಹಾಗಿಲ್ಲ. ಹಾಗಿದ್ದು ಲೋಕದೃಷ್ಟಿ ಅನುಸಾರವಾಗಿ ಮಾತ್ರ ಕೃಷ್ಣ ಭೀಮರ ಈ ಜಿಜ್ಞಾಸೆ ಅನ್ನೋದು ಬಿಟ್ರೆ ಬೇರೆ ಇನ್ಯಾವ ಅರ್ಥವನ್ನು ಅಪಾರ್ಥವನ್ನು ಕೂಡ ನಾವಿದಕ್ಕೆ ಮಾಡೋ ಹಾಗಿಲ್ಲ ಅಂತ ನಿರ್ಣಯದಲ್ಲಿ ಆಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಇಷ್ಟು ಭೀಮ ಹೇಳಿದ ಮೇಲೆ ತನ್ನ ಬಲದ ಬಗ್ಗೆ ಯಾವಾಗ ಭೀಮ ಇಷ್ಟು ಹೇಳಿದ ಆಗ ಕೃಷ್ಣದೇವರು ಹೇಳ್ತಾರೆ, ಭಾವನ್ ಜಿಜ್ಞಾಸಮಾನೋಹಂ ಪ್ರಣಯಾದಿದಮಬ್ರವಂ
ನ ಚಾಕ್ಷೇಪಾನ್ನ ಪಾಂಡಿತ್ಯಾನ್ನ ಕ್ರೋಧಾನ್ನ ವಿವಕ್ಷಯ ವೇದಾಹಂ ತವ ಮಾಹಾತ್ಮ್ಯಂ ಉತ ತೇ ವೇದ ಯದ್ಬಲಂ ಉತ ತೇ ವೇದ ಕರ್ಮಾಣಿ ನತ್ವಾಂ ಪರಿಭವಾಮ್ಯಹಂ. ಈಗ ನೆಕ್ಸ್ಟ್ ಹೇಳ್ತಕ್ಕಂತಹ ಶ್ಲೋಕ ಸರ್ವಮೂಲ ಗ್ರಂಥಗಳಲ್ಲಿ ಶ್ರೀಮದಾಚಾರ್ಯರು ಬೇಕಾದಷ್ಟು ಕಡೆ ಉದ್ಧರಣೆ ಮಾಡಿದ್ದಾರೆ. ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಯೇತತ್ ತ್ವಯಿ ಸಂಭಾವಯಾಮ್ಯಹಂ ಯಾದೃಶೇ ಚ ಕುಲೇ ಜನ್ಮ ಸರ್ವರಾಜ ಅಭಿಪೂಜಿತೆ ಬಂಧುಭಿಶ್ಚ ಸುಹೃದ್ಭಿಶ್ಚ ಭೀಮತ್ವಮಸಿ ತಾದೃಶಃ ಕಿಂತು ಪರ್ಯಾಯ ಧರ್ಮಸ್ಯ ಸಂದಿಗ್ಧಸ್ಯ ವೃಕೋದರ ಪರ್ಯಾಪ್ತಂ ನ ವ್ಯವಸ್ಯಂತಿ ದೇವಮಾನುಷಯೋರ್ಜನಾಃ ಯಯೇವ ಹೇತುರ್ಭೂತ್ವಾ ಹಿ ಪುರುಷಸ್ಯಾರ್ಥಸಿದ್ಧಿಷು ವಿನಾಶೇಪಿ ಸ ಏವಾಸ್ಯ ಸಂದಿಗ್ಧಂ ಕರ್ಮ ಪೌರುಷಂ ಅನ್ಯಥಾ ಪರಿದೃಷ್ಟಾನಿ ಕವಿಭಿಃ ದೋಷದರ್ಶಿಭಿಃ ಅನ್ಯಥಾ ಪರಿವರ್ತಂತೆ ವೇಗಾ ಇವ ನಭಸ್ವತಃ ಸುಮಂತ್ರಿತಂ ಸುಗೀತಂ ಚ ನ್ಯಾಯತಶ್ಚೋಪಪಾದಿತಂ ಯತ್ಕೃತಂ ಮಾನುಷಂ ಕರ್ಮ ದೇವೈನಾಪಿ ವಿರುಧ್ಯತೆ ತಥಾ ದೈವಕೃತಂ ಕರ್ಮ ಪೌರುಷೇಣ ವಿಹನ್ಯತೆ ಶೀತಮುಷ್ಣಂ ತಥಾ ವರ್ಷಂ ಕ್ಷುತ್ಪಿಪಾಸೆ ಚ ಭಾರತ ಯದನ್ಯತ್ ದಿಷ್ಟಭಾವಸ್ಯ ಪುರುಷಸ್ಯ ಸ್ವಯಂ ಕೃತಂ ತಸ್ಮಾತ್ ಅನುಪರೋಧಶ್ಚ ಭಿದ್ಯತೆ ತತ್ರ ಲಕ್ಷಣಂ. ಯಾವಾಗ ಭೀಮ ಅವನ ಬಲದ ಬಗ್ಗೆ ಪರಿಪೂರ್ಣವಾಗಿ ತಿಳಿಸಿಕೊಟ್ಟ, ಅದೇ ಪರಿಪೂರ್ಣವಾಗಿ ಅಂದ್ರೆ ನಮಗರ್ಥವಾಗುವಷ್ಟು ಭೀಮನ ಬಲದ ಬಗ್ಗೆ ಅವನೇ ತಿಳಿಸಿಕೊಟ್ಟಾಗ ಕೃಷ್ಣ ಹೇಳ್ತಾನೆ, ನೋಡಪ್ಪ, ನಿನ್ನ ಮನಸ್ಸಿನಲ್ಲಿ ಏನಿದೆ, ಭಾವಂ ಜಿಜ್ಞಾಸಮಾನೋಹಂ, ಭಾವ ಅಂದ್ರೆ ಮನಸ್ಸು, ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನ ತಿಳಿದುಕೊಳ್ಳೋಕ್ಕೋಸ್ಕರವಾಗಿ ನಾನು ಮಾತಾಡದೆ, ಪ್ರೀತಿಯಿಂದ ಮಾತಾಡದೆ ಬಿಟ್ರೆ ಆಕ್ಷೇಪ ಇಲ್ಲ. ಇದು ನನ್ನ ಪಾಂಡಿತ್ಯ ಪ್ರದರ್ಶನ. ಯಾಕೆಂದ್ರೆ ಕೃಷ್ಣನಿಗಿಂತ ಭೀಮ ದೊಡ್ಡವನು ವಯಸ್ಸಿನಲ್ಲಿ. ಧರ್ಮರಾಜ ಭೀಮಸೇನ ಇಬ್ಬರೂ ಹುಟ್ಟಿದ ಮೇಲೆ ಅರ್ಜುನ ಹುಟ್ಟೋದಕ್ಕಿಂತ 6 ತಿಂಗಳು ಮೊದಲು ಕೃಷ್ಣಾವತಾರ ಆದದ್ದು. ಆದ್ದರಿಂದ ಭೀಮನಿಗಿಂತ ವಯಸ್ಸಿನಲ್ಲಿ ಅದಕ್ಕೆ ಕಾಲಿಕವಾದಂತಹ ಭೇದ ಭಗವಂತನಿಗಿಲ್ಲ. ಅವನು ದೇಶಕಾಲಗಳಲ್ಲಿ ಪೂರ್ಣ. ಹಾಗಿದ್ದು ಭಗವಂತನ ಅವತಾರ ಯಾವ ಅಂದ್ರೆ ಕಾಲಕ್ರಮ ಅಂತ ನಾವು ನೋಡ್ಕೊಂಡ್ರೆ, ಭಗವಂತನ ಅವತಾರ ಆದದ್ದು ಯಾವಾಗ ಅಂದ್ರೆ ಭೀಮಾವತಾರವಾದ ನಂತರದಲ್ಲಿ ಅರ್ಜುನ ಹುಟ್ಟೋದಕ್ಕಿಂತ ಮೊದಲಿಗೆ ಕೃಷ್ಣಾವತಾರ ಆದದ್ದು. ಅದಕ್ಕೆ ಕೃಷ್ಣ ಅಂತಾನೆ, ನನ್ನ ಪಾಂಡಿತ್ಯ ಪ್ರದರ್ಶನಕ್ಕಾಗ್ಲಿ, ಕೋಪದಿಂದಾಗ್ಲಿ, ನಿನ್ನ ಆಕ್ಷೇಪ, ನಿನ್ ಬೈಲಿಕ್ಕಾಗ್ಲಿ ನಾನು ಮಾತಾಡಿದ್ದಲ್ಲಪ್ಪ. ನಿನ್ನ ಮಹಿಮೆ ಏನು ಅಂತ ನನಗೆ ಪರಿಪೂರ್ಣವಾಗಿ ಗೊತ್ತಿದೆ. ನೀನ್ ಎಂತೆಂಥ ಕೆಲಸ ಮಾಡಿದ್ದಿ ಅದೂ ಗೊತ್ತಿದೆ. ನಿನಗೆ ಅವಮಾನ ಮಾಡಬೇಕು ಅಂತ ನಾನು ಹೊರಟಿಲ್ಲ. ಆದ್ದರಿಂದ ನೀ ಹೇಳಿದ್ಯಲ್ಲ, ಅತ್ಯಂತ ಪ್ರಸಿದ್ಧವಾದ ಮಾತು. ಮಹಾಭಾರತದ ಪ್ರಧಾನ ಪಾತ್ರ ಯಾರು, ಅರ್ಜುನನೋ ಭೀಮನೋ ಕೃಷ್ಣನೋ ಅನ್ನುವ ಎಲ್ಲ ಗೊಂದಲಗಳು ಬಂದಾಗ ಲೋಕದ ಎಲ್ಲ ಜನಗಳು ಅರ್ಜುನನೇ ಮೈನ್ ಕ್ಯಾರೆಕ್ಟರ್ ಅಂತ ನೋಡ್ತಾರೆ. ಆದ್ರೆ ಇಲ್ಲಿ ಮೂಲ ಭಾರತವನ್ನ ನಾವು ನೋಡಿದಾಗ ವೇದವ್ಯಾಸ ದೇವರಿಗೆ ಅಭಿಪ್ರೇತನಾದ ಪ್ರಧಾನ ಪಾತ್ರ ಯಾರು, ಕೃಷ್ಣ ಆದ್ಮೇಲೆ ಅಂತ ಗೊತ್ತಾಗುತ್ತೆ ನೋಡಿ. ಯತ್ಕಿಂಚಾತ್ಮನಿ ಕಲ್ಯಾಣ, ಭೀಮ ನಿನ್ನಲ್ಲಿ ಎಷ್ಟು ಕಲ್ಯಾಣ ಒಳ್ಳೆಯ ಗುಣಗಳಿದೆ ಅಂತ ನೀನ್ ತಿಳ್ಕೊಂಡಿದ್ದಿ, ಈಗ ಹೇಳಿದ್ದಿ. ಅದಕ್ಕಿಂತಲೂ 1000 ಪಟ್ಟು ಅಧಿಕವಾದ ಗುಣಗಳು ನಿನ್ನಲ್ಲಿದೆ ಅಂತ ನಾನ್ ತಿಳ್ಕೊಂಡಿದ್ದೇನೆ. ಅದು ಸತ್ಯ, ದೇವ್ರು ಹೇಳಿದ ಮಾತು. ಭೀಮ ಬಲದ ಬಗ್ಗೆ, ಭೀಮನ ಗುಣದ ಬಗ್ಗೆ ದೇವರು ಕೊಟ್ಟ ಸರ್ಟಿಫಿಕೇಟ್. ನೀ ಹೇಳ್ಕೊಳ್ಳೋದಲ್ಲಪ್ಪ, ನಾ ಹೇಳ್ತೀನಿ ಕೇಳು. ನಿನ್ನ ಬಗ್ಗೆ ನೀನ್ ತಿಳ್ಕೊಂಡಿರೋಕ್ಕಿಂತಲೂ 1000 ಪಟ್ಟು ಅಧಿಕವಾದ ಗುಣಶಾಲಿ ನೀನು. ಆದ್ದರಿಂದ ಯಾವ ರಾಜರು, ಯಾವ ಬಂಧುಗಳು, ಯಾವ ಸಜ್ಜನರು, ಯಾವ ಸಾತ್ವಿಕರು ಎಲ್ಲರಿಂದ ಮರ್ಯಾದೆಯನ್ನು ತಗೊಂಡಂತ ವಂಶ. ಆ ವಂಶದಲ್ಲಿ ಹುಟ್ಟಿದ್ದಿ ನೀನು. ವಂಶಕ್ಕೆ ಅನುಗುಣವಾದ ಚರಿತ್ರೆಯನ್ನ ತೋರಿಸ್ತಾ ಇದ್ದೀನಿ ನೀನು. ಎಂಥ ದೊಡ್ಡ ವಂಶ, ಆ ವಂಶಕ್ಕೆ ಅನುರೂಪವಾದಂತಹ ಕ್ಯಾರೆಕ್ಟರ್ ನಿಂದು. ಅದರಿಂದ ಯಾವಾಗ ಕಿಂತು ಪರ್ಯಾಯ ಧರ್ಮಸ್ಯ ಸಂದಿಗ್ಧಸ್ಯ, ಏನ್ ನಿಶ್ಚಯ ನಾನು ಹೇಳಿದೆ. ಪರ್ಯಾಯ ಅಂದ್ರೆ ನಿಶ್ಚಯ ಅಂತ, ಪರ್ಯಾಯ ಅಂದ್ರೆ ಕನ್ಫರ್ಮೇಶನ್ ಅಂತ. ಧರ್ಮದ ಸಂದೇಹ ಅನ್ನೋದು ಬಂದಾಗ, ಧರ್ಮದ ವಿಷಯದಲ್ಲಿ ಡೌಟ್ಸ್ ಬರುತ್ತೆ, ಕೆಲವು ಸಂದೇಹ ಬರುತ್ತೆ.
ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ರಾಜರು ಹೇಳ್ತಾರೆ, ಕಿಂತು ಪರ್ಯಾಯ ಧರ್ಮಸ್ಯ ಅನ್ನುವಾಗ ಸಂದಿಗ್ಧ, ಸಂದೇಹ ಅಂದ್ರೆ ನಮಗೆ ಮೇಲ್ನೋಟಕ್ಕೆ ಕನ್ಫ್ಯೂಸ್ ಮಾಡಿಸ್ತಕ್ಕಂತಹ ವಾಕ್ಯಗಳು ವೇದದಲ್ಲಿ ಉದಿತೇ ಜುಹೋತಿ, ಅನುದಿತೇ ಜುಹೋತಿ ಅಂತೆಲ್ಲ ವಾಕ್ಯಗಳು ಬರುತ್ತೆ. ಉದಿತೆ ಅಗ್ನಿಗೆ ಆಹುತಿಯನ್ನ ಕೊಡ್ತಾರೆ. ಯಾವಾಗ ಕೊಡ್ತಾರೆ? ಉದಿತೇ ಜುಹೋತಿ, ಸೂರ್ಯೋದಯವಾಗುವಾಗ, ಅಂದ್ರೆ ಸೂರ್ಯೋದಯವಾದ ಮೇಲೆ ಆಹುತಿಯನ್ನ ಕೊಡ್ತಾರೆ ಅಂತ ವೇದವಾಕ್ಯ. ಅಂದ್ರೆ ನೆಕ್ಸ್ಟ್ ವೇದವಾಕ್ಯ ಹೇಳುತ್ತೆ ಅನುದಿತೇ ಜುಹೋತಿ, ಸೂರ್ಯ ಅಸ್ತಮಾನ ಆದ್ಮೇಲೆ ಆಹುತಿಯನ್ನು ಕೊಡ್ತಾರೆ. ಈಗ ಡೌಟ್ ಬಂದಿದೆ, ಆಹುತಿ ಯಾವಾಗ ಕೊಡ್ಬೇಕು? ಸೂರ್ಯಾಸ್ತಮಾನ ಆದಾಗ ಕೊಡ್ಬೇಕು, ಸೂರ್ಯೋದಯಕ್ಕಿಂತ ಮೊದಲೇ ಕೊಡ್ಬೇಕು? ಕಷ್ಟ ಇದೆ ನೋಡಿ. ಅನುದಿತೆ, ಉದಿತೆ, ಇನ್ನು ಸೂರ್ಯೋದಯವಾಗಿಲ್ಲ ಅವಾಗ ಆಹುತಿಯನ್ನ ಕೊಡ್ಬೇಕು, ಅಥವಾ ಉದಿತೆ ಸೂರ್ಯೋದಯವಾದ್ಮೇಲೆ ಆಹುತಿಯನ್ನ ಕೊಡ್ಬೇಕು? ಆಹುತಿಯನ್ನ ಕೊಡ್ಲಿಕ್ಕಿರ್ತಕ್ಕಂತಹ ಕಾಲ ಯಾವುದು? ಈ ವಾಕ್ಯಗಳೆಲ್ಲ ಮೇಲ್ನೋಟಕ್ಕೆ ಸಂದೇಹವನ್ನ ಕೊಡತಕ್ಕಂತ ವಾಕ್ಯಗಳು. ಹಾಗೆ ಅದಕ್ಕೆ ವೇದವಾಕ್ಯಕ್ಕೆ ಬೇರೆ ಅರ್ಥ ಇದೆ ಬಿಡಿ, ನಮಗಿಲ್ಲಿ ಪ್ರಸಕ್ತಿ ಇಲ್ಲ, ಆದ್ರಿಂದ ನಾನು ವೇದವಾಕ್ಯ ಅರ್ಥ ಹೇಳಿ ಹೋಗುದಿಲ್ಲ. ಈ ರೀತಿ ಸಂದೇಹಾಸ್ಪದವಾಗಿರ್ತಕ್ಕಂತಹ ವೇದವಾಕ್ಯಗಳಂತೆ ಯುದ್ಧ ಮಾಡಬೇಕು ಅನ್ನುವ ಕಾಲ ಬಂದಾಗ ಯುದ್ಧ ಮಾಡಬೇಕೋ ಯುದ್ಧ ಬಿಡಬೇಕೋ ಏನ್ ಮಾಡ್ಬೇಕು ಸಂದೇಹ ಬರುತ್ತೆ. ಯುದ್ಧ ಕಾಲ ಬಂದಾಗ ಬಲಾಬಲಗಳ ವಿಮರ್ಶೆ ಮಥನಗಳನ್ನು ಮಾಡುವಾಗ ಯುದ್ಧ ಮಾಡಬೇಕೋ ಯುದ್ಧ ಬಿಡಬೇಕೋ ತುಂಬಾ ಡೌಟ್ ಬರುತ್ತೆ. ಅವಾಗ ಏನ್ ಮಾಡ್ಬೇಕು? ಸಂಧಿ ಮಾಡ್ಕೊಳ್ಬೇಕು ಅನ್ನುವ ಪ್ರಸಕ್ತಿನೂ ಬರುತ್ತೆ. ಸಂಧಿ ಯಾವಾಗ ಮಾಡ್ಕೊಳ್ಳೋದು ಅಂದ್ರೆ ಸಜ್ಜನ ಇದ್ರೆ, ನಮ್ಮ ಅಪೋನೆಂಟ್ ಆಗಿ ಸಜ್ಜನ ಒಂದು ವೇಳೆ ಇದ್ರೆ ಅವಾಗ ಸಂಧಿಯನ್ನು ಮಾಡ್ಕೊಳ್ಬೇಕು. ಅದೇ ದುರ್ಜನ ಇದ್ರೆ ಸಂಧಿ ಸಜ್ಜನರ ಜೊತೆಯಲ್ಲಿ ಪ್ರಶಸ್ತ, ಅದೇ ದುರ್ಜನರಿದ್ದಾಗ ಅವರ ಜೊತೆಯಲ್ಲಿ ಯುದ್ಧವೇ ಪ್ರಶಸ್ತ. ಅದರಿಂದ ಯಾವುದು ಕೃಷ್ಣ ಹೇಳ್ತಾನೆ, ಯಾವುದನ್ನ ಮಾಡೋದ್ರಿಂದ ನಾವು ಉದ್ಧಾರ ಆಗ್ತೇವೋ ಕೆಲವೊಂದ್ಸಲ ಅದರಿಂದಲೇ ಹಾಳಾಗುವಂತ ಪ್ರಸಕ್ತಿನೂ ಇದೆ. ಎಂಥ ದೊಡ್ಡ ಮಾತು ನೋಡಿ. ಇದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕೆಲವನ್ನ ಮಾಡಿದ್ರೆ ಒಂದೊಂದ್ಸಲ ಏನಾಗುತ್ತೆ, ಅದರಿಂದಲೇ ಹಾಳಾಗುವಂತಹ ಪ್ರಸಕ್ತಿ ಬರುತ್ತೆ. ಆದ್ದರಿಂದ ಅಲ್ಲಿ ಮನುಷ್ಯನ ಶಕ್ತಿ, ಅವನು ಮಾಡುವಂತಹ ಕೆಲಸ, ಇದೆಲ್ಲ ಸ್ವಲ್ಪ ಅಲ್ಲಿ ಡೌಟ್ಗೆ ಕಾರಣ ಆಗುವಂಥದ್ದು. ಆದ್ದರಿಂದ ಭೀಮ ಗಾಳಿ ಬೀಸತ್ತೆ ನೋಡು ಲೋಕದಲ್ಲಿ, ಜೋರ ಗಾಳಿ ಬೀಸುತ್ತೆ. ಒಂದೊಂದು ದಿಕ್ಕಿನಲ್ಲಿ ಗಾಳಿ ಬೀಸಿದಾಗ ಪರಿಣಾಮ ಒಂದೊಂದ್ ತರ. ಬೀಸೋದು ಒಂದೇ ಗಾಳಿ, ಬಟ್ ಪರಿಣಾಮ ಮಾತ್ರ ಬೇರೆ ಬೇರೆ. ಒಂದು ಕಡೆ ಗಾಳಿ ಬೀಸಿದಾಗ ಬರುವ ಫಲದಂತೆ ಇನ್ನೊಂದು ಕಡೆ ಗಾಳಿ ಬೀಸಿದಾಗ ಅದರ ಪರಿಣಾಮ, ಅದರ ಫಲ ಬೇರೆ ಆಗುತ್ತೆ. ಆದ್ದರಿಂದ ಕರ್ಮಗಳನ್ನ ಮಾಡುವಾಗ ಸ್ವಲ್ಪ ನೋಡಿ ಅದರ ಗುಣಗಳೇನು, ಅದರ ದೋಷಗಳೇನು, ಇದನ್ನ ಮಾಡಿದ್ರೆ ಏನಾಗುತ್ತೆ, ಇದನ್ನ ಬಿಟ್ರೆ ಏನಾಗುತ್ತೆ ಅನ್ನೋದೆಲ್ಲ ಪರಿಪೂರ್ಣವಾಗಿ ಆಲೋಚನೆಯನ್ನ ಮಾಡಿ ಮಾಡಬೇಕು. ಅದರಿಂದ ಇಷ್ಟೆಲ್ಲ ಆಲೋಚನೆ ಮಾಡಿದ್ರು ಕೃಷ್ಣ ಅಂತಾನೆ, ನಾವು ಮಾಡಲಿಕ್ಕೆ ಯೋಚನೆ ಮಾಡಿದ ಕರ್ಮ ಭಗವಂತನ ಸಂಕಲ್ಪಕ್ಕೆ ಬರ್ಲಿಲ್ಲ ಅಂದ್ರೆ, ಇಷ್ಟೆಲ್ಲ ಪ್ಲಾನ್ ಮಾಡಿ, ಏನೇನೋ ಪ್ಲಾನಿಂಗ್ ಮಾಡಿ, ವಿಚಿತ್ರವಾದ ಆಲೋಚನೆಗಳನ್ನೆಲ್ಲ ಮಾಡಿ ನಾವು ರೆಡಿ ಆಗ್ತೀವಿ. ನಾಳೆ ಹಾಗಾಗ್ಬಿಡತ್ತೆ ನಾವು ಅಂದುಕೊಂಡ ಕೆಲಸ ಅಂತ. ಕೃಷ್ಣ ಅಂತಾನೆ, ಬೇಕಾದಷ್ಟು ಆಲೋಚನೆ ಮಾಡಿ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ರು ಆ ಕೆಲಸ ಭಗವತ್ ಸಂಕಲ್ಪಕ್ಕೆ ಬರ್ಲಿಲ್ಲ ಅಂದ್ರೆ ಅದು ನೆಗೆಟಿವ್ ಆಗಿ ಆಗ್ಬಿಡುತ್ತೆ. ಆದ್ದರಿಂದ ಮನುಷ್ಯ ಅಂದುಕೊಂಡದ್ದು ಬೇರೆ, ದೇವತೆಗಳು ಮಾಡುವಂಥದ್ದು ಬೇರೆ. ಆದ್ದರಿಂದ ಮನುಷ್ಯ ಪ್ರಯತ್ನ, ದೈವ ಸಂಕಲ್ಪ ಎರಡು ಒಂದಾದಾಗ ಮಾತ್ರ ಆ ಕರ್ಮಕ್ಕೆ ಫಲ. ಕೇವಲ ಮನುಷ್ಯ ಸಂಕಲ್ಪದಿಂದ ಕರ್ಮ ಸಿದ್ಧಿ ಇಲ್ಲ.
ಕೃಷ್ಣ ಹೇಳ್ತಾನೆ, ಮನುಷ್ಯ ಪ್ರಯತ್ನ, ದೈವ ಸಂಕಲ್ಪ ಅದೆರಡೂ ಒಟ್ಟಿಗೆ ಬಂದಾಗ ಮಾತ್ರ ಅಂದುಕೊಂಡಂತಹ ಕಾರ್ಯ ಸಫಲ ಅಂತನ್ನೋದಾಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಆದ್ದರಿಂದ ಭೀಮ, ನಾನು ಮಾತಾಡಿದ್ದು ಎಲ್ಲ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಬಿಟ್ರೆ ನಿನ್ನ ಬೈಬೇಕು ಅಂತಲ್ಲಪ್ಪ. ಲೋಕಸ್ಯ ನಾಣ್ಯತೋ ವೃತ್ತಿ ಪಾಂಡವ ಅನ್ಯತ್ರ ಕರ್ಮಣಃ ಏವಂ ಬುದ್ಧಿಃ ಪ್ರವರ್ತೇತ ಫಲಂ ಸ್ಯಾತ್ ಉಭಯಾನ್ವಯಾತ್ ಯಯೇವಂ ಕೃತ ಬುದ್ಧಿಃ ಸನ್ ಕರ್ಮಸ್ವೇವ ಪ್ರವರ್ತತೆ ನಾಸಿದ್ಧೌ ವ್ಯಥತೆ ಕಿಂಚಿತ್ ನ ಸಿದ್ಧೌ ಹರ್ಷಮಶ್ನುತೆ ಯತ್ರೇಯಮರ್ಥಮಾತ್ರಾತೆ ಭೀಮಸೇನ ವಿವಕ್ಷಯ ನೈಕಾಂತ ಸಿದ್ಧಿರ್ವಕ್ತವ್ಯ ಶತ್ರುಭಿಃ ಸಹ ಸಂಯುಗೆ ನಾತಿ ಪ್ರಣೀತ ಬುದ್ಧಿ ಸ್ಯಾತ್ ತಥಾ ಭಾವ ವಿಪರ್ಯಯೇ ವಿವೃದ್ಧಿಮಿಚ್ಛೇತ್ ಹಾನಿಂ ವಾಪ್ಯೇತಮರ್ಥಂ ಬ್ರವೀಮಿತೆ ವಿವೃದ್ಧಿಮಿಚ್ಛೇತ್ ಹಾನಿಂ ವಾ ಶ್ವೋಭೂತೆ ಧೃತರಾಷ್ಟ್ರಸ್ಯ ಸಮೀಪಂ ಪ್ರಾಪ್ಯ ಪಾಂಡವ ಯತಿಷ್ಯೇ ಪ್ರಶಮಂ ಕರ್ತುಂ ಯುಷ್ಮದರ್ಥ ಮಹಾಪಯನ್ ಶಮಂಚೇತ್ತೇ ಕರಿಷ್ಯಂತಿ ತತೋನಂತಂ ಯಶೋ ಮಮ ಭವತಾಂಚ ಕೃತಃ ಕಾಮಃ ತೇಷಾಂಚ ಶ್ರೇಯ ಉತ್ತಮಂ ತೇ ಚೇದಭಿನಿವೇಕ್ಷ್ಯಂತಿ ನಾಭ್ಯುಪೇಷ್ಯಂತಿ ಮದ್ವಚಃ ಕುರವೋ ಯುದ್ಧಮೇವಾತ್ರ ಘೋರಂ ಕರ್ಮ ಭವಿಷ್ಯತಿ ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ. ದೊಡ್ಡ ಮಾತು. ಧೂರರ್ಜುನೇನ ವೋಢವ್ಯ ಇತರೋ ಜನಃ ಅಹಂ ಹಿಯಂತ ಭೀಭತ್ಸೋ ಭವಿತಾ ಸಂಯುಗೆ ಸತಿ ಧನಂಜನಸ್ಯೈಷ ಕಾರ್ಯೋ ನಹಿ ಯುದ್ಧಂ ನ ಕಾಮಯೇ ತಸ್ಮಾದಾಶಂಕಮಾನೋಹಂ ಮೃಕೋದರಮತಿಂ ತವ ಸುದನ್ ನ ಕ್ಲೀಬಯಾ ವಾಚ ತೇಜಸ್ತೆ ಸಮದೀಪಯಂ. ಹೇಳ್ತಾನೆ, ನಾವೇನ್ ಅಂದುಕೊಂಡಿದ್ದೇವೆ ಆ ಕೆಲಸ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮಿಂದ ಈ ಕೆಲಸ ಮಾಡಿಸ್ಬೇಕು ಅಂತ ದೈವ ಏನ್ ಅಂದುಕೊಂಡಿದೆ, ಭಗವತ್ ಸಂಕಲ್ಪ ಏನಿದೆ, ಆ ಕೆಲಸ ಮಾತ್ರ ಹಾಗಾಗುತ್ತೆ. ಆದ್ದರಿಂದ ಒಂದು ಕರ್ಮಕ್ಕೆ ಫಲ ಬರಬೇಕಾದ್ರೆ ದೈವ ಸಂಕಲ್ಪ, ಮನುಷ್ಯ ಪ್ರಯತ್ನ ಎರಡು ಹೊಂದಾಣಿಕೆ ಆದಾಗ ಮಾತ್ರ ಅಲ್ಲಿ ಫಲ ಬರುತ್ತಪ್ಪ. ಈ ತರ ವಿಚಾರ ಮಾಡಿ, ವಿಮರ್ಶೆ ಮಾಡಿ, ಜಿಜ್ಞಾಸೆಯನ್ನ ಮಾಡಿ, ಉತ್ತರವನ್ನ ಕಂಡುಕೊಂಡು ಯಾವ ವ್ಯಕ್ತಿ ಕರ್ಮಗಳನ್ನು ಮಾಡ್ತಾನೆ, ಆ ಮಾಡಿದ ಕರ್ಮದಲ್ಲಿ ಫಲ ಬಂದ್ರೂ ಸಂತೋಷ ಇಲ್ಲ, ಫಲ ಬರ್ಲಿಲ್ಲ ಅಂದ್ರೆ ದುಃಖ. ಯಾಕೆ? ಎರಡು ದೈವ ನಿರ್ಣಯ ಅಂತ ಅವ ಅನುಸಂಧಾನ ಮಾಡಿದ್ದಾನೆ. ಆದ್ದರಿಂದ ಅವನಿಗೆ ಬಂದ್ರೂ ಸಂತೋಷ ಇಲ್ಲ, ಬರದೆ ಹೋದ್ರೂ ದುಃಖ ಇಲ್ಲ. ಅದರಿಂದ ಭೀಮಸೇನ, ಯುದ್ಧ ಮಾಡುವಾಗ ನಾವೇ ಗೆಲ್ತೀವಿ ಅಂತ 100% ಹೇಳಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಇದೆಲ್ಲ ಚಿಂತನೆಯನ್ನ ಮಾಡ್ಲಿಕ್ಕಾಗಿ ನಾನ್ ನಿನಗೆ ಆ ತರ ಮಾತಾಡಿದೆ. ಆದ್ದರಿಂದ ಏನು ಮಾಡಿದ್ರೆ ಒಳ್ಳೇದಾಗುತ್ತೆ, ಏನು ಮಾಡಿದ್ರೆ ಹಾನಿ ಆಗೋದಿಲ್ಲ, ಅದನ್ನೆಲ್ಲ ವಿಚಾರ ಮಾಡಿ ಮಾತಾಡಿದ್ದಪ್ಪ ನಾನು. ಬಿಟ್ರೆ ನಿನ್ ಮನಸ್ಸಿಗೆ ಬೇಜಾರು ಮಾಡಬೇಕು ಅನ್ನುವ ಉದ್ದೇಶ ಅದು ನನ್ನದಲ್ಲ ಅಂತ ಕೃಷ್ಣ ಹೇಳ್ತಾನೆ. ಇರ್ಲಿ, ನಾಳೆ ಬೆಳಗ್ಗೆ ಧೃತರಾಷ್ಟ್ರನ ಮನೆಗೆ ಹೋಗಿ ನಿಮಗೆ ತೊಂದರೆ ಆಗದೆ ಇರೋ ತರ ಸಂಧಿಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಒಂದು ವೇಳೆ ನನ್ನ ಮಾತು ಕೇಳಿ ಸಂಧಿಗೆ ಒಪ್ಪಿದ್ರೆ ಕೌರವರು ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಮಾಡಿದಾಗುತ್ತೆ. ಇಲ್ಲ ಹಠ ಮಾಡಿದ್ರೆ ಯುದ್ಧವೇ ಗಟ್ಟಿ. ಆದ್ದರಿಂದ ಭೀಮ, ಇಡೀ ಭಾರತದ 1,03,000 ಶ್ಲೋಕದಲ್ಲಿ ಭೀಮಸೇನ ದೇವರ ಬಗ್ಗೆ ಭಗವಂತ ಆಡಿದ 2 ತೂಕದ ಮಾತುಗಳು. ಅವಾಗಲೇ ಹೇಳಿದೆ ಒಂದು, ಈಗ ಇನ್ನೊಂದು. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ. ನಾಳೆ ಆಗುವಂತಹ ಯುದ್ಧದಲ್ಲಿ ಎಲ್ಲ ಭಾರ ನಿನ್ನ ಮೇಲೆ ಇದೆ. ಪ್ರತಿಯೊಂದು ಕೆಲಸದ ಭಾರ ಅಂದ್ರೆ ಪ್ರಧಾನ ಅಂಗ ನೀನೆ. ನಿನ್ನ ನಂತರದಲ್ಲಿ ಜವಾಬ್ದಾರಿ ಅರ್ಜುನ, ಆಮೇಲೆ ಮಿಕ್ಕಿದವ್ರು ಧರ್ಮಜ ಇರಬಹುದು, ನಕುಲ ಸಹದೇವ ಇರಬಹುದು, ದೃಷ್ಟದ್ಯುಮ್ನ, ಸಾತ್ಯಕಿ, ಇವ್ರದೆಲ್ಲ ಆಮೇಲೆ. ಪ್ರಧಾನವಾದ ಭಾರ ಯಾರದ್ದು ಅಂತಂದ್ರೆ ಭೀಮಸೇನನದ್ದೇ ಪ್ರಧಾನವಾದ ಒಂದು ಭಾರ ಯುದ್ಧದಲ್ಲಿ.
ಒಂದು ವೇಳೆ ಯುದ್ಧವೇ ಅಂತ ಆದ್ರೆ ನಾನು ಸಾರಥ್ಯ ಮಾಡ್ತೇನೆ, ನಾನು ಪಾರ್ಥ ಸಾರಥಿ ಆಗ್ತೇನೆ. ನನಗೇನು ಶಾಂತಿ ಬೇಕು, ಸಮಾಧಾನ ಬೇಕು ಅಂತೇನಿಲ್ಲ. ಯುದ್ಧ ಆಗ್ಬೇಕು, ದುಷ್ಟರು ಸಾಯ್ಬೇಕು ಅನ್ನೋದೇ ನನ್ನ ಮನಸ್ಸಿನ ಅಭಿಪ್ರಾಯ ಕೂಡ. ಆದ್ರೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತನ್ನೋದನ್ನ ತಿಳಿದುಕೊಳ್ಳಲಿಕ್ಕಾಗಿ ನಾನು ಈ ತರ ಮಾತಾಡದೆ ಬಿಟ್ರೆ ನಿನ್ನ ಮನಸ್ಸಿಗೆ ಬೇಜಾರು ಮಾಡಬೇಕು ಅಂತ ನಾನು ಮಾತಾಡಿದ್ದಲ್ಲ. ನಿನ್ನ ಒಳಗಿರುವ ದ್ವೇಷಾಗ್ನಿಗೆ, ಕೋಪಾಗ್ನಿಗೆ ಗಾಳಿ ಹಾಕಿ ನಾನು ಉರಿಸಿದ ಬಿಟ್ರೆ ನಿನ್ ಮನಸ್ಸಿಗೆ ಬೇಜಾರು ಮಾಡಬೇಕು ಅಂತ ನಾನು ಮಾತಾಡಿದ್ದಲ್ಲ ಅಂತ ಕೃಷ್ಣ ಅತ್ಯಂತ ಸ್ಪಷ್ಟವಾಗಿ ಭೀಮಸೇನ ದೇವರ ಬಲದ ಬಗ್ಗೆ, ಯುಕ್ತಾಯುಕ್ತವಾದ ಕಾರ್ಯಗಳ ವಿವೇಕವನ್ನು ಹೇಗೆ ಪಡಿಬೇಕು ಅನ್ನೋದರ ಬಗ್ಗೆ ಅತ್ಯಂತ ಶಾಸ್ತ್ರೀಯವಾಗಿ, ಶುದ್ಧವಾಗಿ ಆ ಸಂಸತ್ತಿನಲ್ಲಿ ಮಾತಾಡ್ತಾ ಇದ್ದಾನೆ ಅನ್ನುವಲ್ಲಿಗೆ ಇವತ್ತಿನ ಪಾಠ ಸಮಾಪ್ತಿಯಾಗುತ್ತೆ. ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಷಟ್ಸಪ್ತತಿತಮೋಧ್ಯಾಯಃ ಭಗವದ್ಯಾನ ಪರ್ವಣಿ ಸಪ್ತಮೋಧ್ಯಾಯಃ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 76ನೇ ಅಧ್ಯಾಯ, ಭಗವದ್ಯಾನ ಪರ್ವದಲ್ಲಿ 7ನೇ ಅಧ್ಯಾಯ ಮುಗಿತಾ ಇದೆ. ಜೊತೆಯಲ್ಲೇ ಇವತ್ತಿನ ಪಾಠವೂ ಕೂಡ ಸಮಾಪ್ತಿ ಆಗ್ತಾ ಇದೆ. ವಿಶಿಷ್ಟವಾದಂತಹ ಪರ್ವಕಾಲ ಅಕ್ಷಯ ತೃತೀಯ. ಶ್ರೀಮದ್ ವೇದವ್ಯಾಸ ದೇವರು ಮಹಾಭಾರತ ಗ್ರಂಥವನ್ನ ರಚನೆ ಮಾಡಿದಂತಹ ಕಾಲ ಅಕ್ಷಯ ತೃತೀಯ. ಮತ್ತೆ ಈ ವರ್ಷದ ಅಕ್ಷಯ ತೃತೀಯ ವಿಶೇಷವಾಗಿ ರೋಹಿಣಿ ನಕ್ಷತ್ರದಿಂದ ಬಂದಿದೆ. ಪ್ರತಿ ವರ್ಷವೂ ಕೂಡ ಒಂದು ನಕ್ಷತ್ರ ಇಟ್ಕೊಂಡು ಬರುತ್ತೆ. ಬಟ್ ಈ ವರ್ಷ ರೋಹಿಣಿ ನಕ್ಷತ್ರದ ಜೊತೆಯಲ್ಲಿ ಬಂದಿರುವಂತಹದ್ದು ಬಹಳ ವಿಶೇಷ. 27 ವರ್ಷಕ್ಕೊಂದ್ಸಲ ಈ ದಿನ ಬರುತ್ತೆ. ಇನ್ನು ಈ ರೀತಿಯಾದ ಅಕ್ಷಯ ತೃತೀಯವನ್ನ ನಾವು ನೋಡ್ಬೇಕು ಅಂದ್ರೆ, ರೋಹಿಣಿ ಯುಕ್ತವಾದ ತೃತೀಯವನ್ನ ನಾವು ನೋಡ್ಬೇಕು ಅಂದ್ರೆ ಇನ್ನು 27 ವರ್ಷ ಕಾಯ್ಬೇಕು. ನನಗೆ 65 ವರ್ಷ ಆಗಿರ್ತವಾಗ. ಆದ್ದರಿಂದ ಯಾರಿರ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಭಗವಂತ ಕೊಟ್ಟ ಈ ದೊಡ್ಡ ಅವಕಾಶ ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ಸತ್ಪಾತ್ರರಿಗೆ ಯಥಾಶಕ್ತಿಯಾದಂತಹ ದಾನ ದಕ್ಷಿಣೆಗಳು, ಮುಖ್ಯವಾಗಿ ಅಕ್ಷಯವಾದ ಫಲವನ್ನ ತಂದುಕೊಡುವಂತಹ ಶಾಸ್ತ್ರದ ಶ್ರವಣ, ಇದೆಲ್ಲವನ್ನ ಮಾಡೋದ್ರಿಂದ ಹರಿವಾಯು ಗುರುಗಳು ಅತ್ಯಂತ ಸುಪ್ರೀತರಾಗಿ ಜನ್ಮ ಜನ್ಮಕ್ಕೂ ನಮಗೆ ಶುದ್ಧವಾದಂತಹ ತತ್ವಜ್ಞಾನವನ್ನ ಕೊಡ್ತಾರೆ. ವಿಶೇಷವಾಗಿ ಪರಶುರಾಮ ದೇವರು ಅವತಾರ ಮಾಡಿದಂತಹ ಪರ್ವಕಾಲ, ವಿದ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಶ್ರೀಮದ್ ಭಾಗವತಕ್ಕೆ ಸಮಗ್ರವಾಗಿ ವ್ಯಾಖ್ಯಾನ ಮಾಡಿ ಅಪಾರ ಯಶಸ್ಸನ್ನು ಪಡೆದ ಪೇಜಾವರ ಮಠದ ಪರಂಪರೆಯಲ್ಲಿ ಬರುವ ಶ್ರೀ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಆ ಎಲ್ಲ ಜ್ಞಾನಿಗಳ ಅನುಗ್ರಹ ನಮ್ಮ ಮೇಲಾಗಲಿ. ಅಕ್ಷಯ ತೃತೀಯಾದಂದು ಅಕ್ಷಯವಾದ ಪುಣ್ಯ, ಅಕ್ಷಯವಾದ ಜ್ಞಾನ, ಅಕ್ಷಯವಾದ ಭಗವಂತನ ಅನುಗ್ರಹ ನಮ್ಮೆಲ್ಲರ ಮೇಲಾಗ್ಲಿ ಅಂತ ಹರಿಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.